ನಮಸ್ಕಾರ. ಇದು 21ನೇ ಶತಮಾನ. ಈ ಶತಮಾನದಲ್ಲಿ ತಂತ್ರಜ್ಞಾನವೆಂಬುದು ಪ್ರಪಂಚದಾದ್ಯಂತ ತನ್ನದೇ ಆದಂತಹ ಛಾಪು ಮೂಡಿಸಿದೆ. ಸಮುದಾಯದ ಪ್ರತಿಯೊಬ್ಬರು ಈಗಾಗಲೇ ಡಿಜಿಟಲ್ ಸಾಧನಗಳು ಹಾಗೂ ಇಂಟರ್ನೆಟ್ ಅನ್ನ ಬಳಕೆ ಮಾಡುತ್ತಿದ್ದಾರೆ. ಹಾಗಾಗಿ ಈ ಸ್ಪರ್ಧಾತ್ಮಕ ಜಗತ್ತಿನ ಜೊತೆ ಸಾಗುವುದು ನಮಗೆ ಅತಿ ಅವಶ್ಯಕವಾಗಿರುವುದರಿಂದ ಇದಕ್ಕೆ ಪೂರಕವಾದ ಮಾಹಿತಿಗಳನ್ನು ಪಡೆದುಕೊಳ್ಳುವುದು ಹಾಗೂ ಬಳಕೆ ಮಾಡುವುದು ಬಹಳ ಮುಖ್ಯವಾಗಿದೆ. ಈ ನಿಟ್ಟಿನಲ್ಲಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಇವರ ಸಹಯೋಗದಲ್ಲಿ ಡೆಲ್ ಸಂಸ್ಥೆಯ ಸಹಕಾರದೊಂದಿಗೆ ಶಿಕ್ಷಣ ಫೌಂಡೇಶನ್ ರಾಜ್ಯದ ಸರಿಸುಮಾರು 5,000 ಅರಿವು ಕೇಂದ್ರಗಳಲ್ಲಿ ಸಮುದಾಯದ ಜನರಿಗೆ ಹಾಗೂ ವಿಶೇಷವಾಗಿ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಡಿಜಿಟಲ್ ಸಾಕ್ಷರತೆ ತರಬೇತಿಯನ್ನು ಆಯೋಜಿಸುತ್ತಿದೆ. ಈ ತರಬೇತಿಯಲ್ಲಿ ಡಿಜಿಟಲ್ ಕೌಶಲ್ಯವನ್ನು ಹೇಳಿಕೊಡಲಾಗುವುದು. ಇದಕ್ಕೆ ಪೂರಕವಾಗಿ ತರಬೇತಿಯ ವಿಷಯವನ್ನು 2 ಹಂತಗಳಾಗಿ ವಿಂಗಡಣೆ ಮಾಡಲಾಗಿದೆ. ಮೊದಲನೇ ಹಂತದಲ್ಲಿ ಡಿಜಿಟಲ್ ಸಾಧನಗಳಲ್ಲಿ ಒಂದಾದ ನಾವು ಅತಿ ಹೆಚ್ಚು ಬಳಕೆ ಮಾಡುವಂತಹ ಸ್ಮಾರ್ಟ್ ಫೋನ್ನ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಲಿದ್ದೇವೆ. ಫೋನ್ ನಂಬರ್ ಅನ್ನ ಸೇವ್ ಮಾಡೋದು ಹೇಗೆ, ಫೋನ್ ಕಾಲ್ ಮಾಡೋದು, SMS ಕಳಿಸೋದು, ಕ್ಯಾಮರಾ ಬಳಸೋದು, ಇವುಗಳ ಬಗ್ಗೆ ತಿಳ್ಕೊಂಡ್ರೆ ಇನ್ನು 2ನೇ ಹಂತದಲ್ಲಿ ವಾಟ್ಸಾಪ್ ಅನ್ನ ಇನ್ಸ್ಟಾಲ್ ಮಾಡಿಕೊಳ್ಳೋದು, ನಂತರ ಅದರಲ್ಲಿ ಬರುವಂತಹ ಸುರಕ್ಷತಾ ಕ್ರಮಗಳು ಇವುಗಳ ಬಗ್ಗೆ ತಿಳ್ಕೊಳ್ತಿದೀವಿ. ಇನ್ನು ನಮಗೆ ಏನಾದರೂ ವಿಷಯ ಅಥವಾ ವಿಡಿಯೋನೋ ಬೇಕು ಅಂದರೆ ಏನು ಮಾಡ್ತೀವಿ? ಫೋನ್ ತಗೊಂಡು ಹುಡುಕೋದಕ್ಕೆ ಶುರು ಮಾಡ್ತೀವಿ. ಇದಕ್ಕೆ ಸರ್ಚ್ ಅಂತ ಕರಿತೀವಿ. ಸುಲಭವಾಗಿ ಸರ್ಚ್ ಮಾಡಿ ಮಾಹಿತಿಗಳನ್ನು ಪಡ್ಕೊಳ್ಳೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದರ ಜೊತೆಗೆ ಪೇಮೆಂಟ್ ಮಾಡುವಂತಹ ಅಂದರೆ ಫೋನ್ನಿಂದ ಹಣ ಕಳುಹಿಸುವ ಆ್ಯಪ್ ಆದಂತಹ ಫೋನ್ ಪೇಯನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋದು ಹೇಗೆ, ಆ್ಯಪ್ ಬಳಸುವಾಗ ಪಾಲಿಸಬೇಕಾದ ಸುರಕ್ಷತಾ ಕ್ರಮಗಳೇನು, ಈ ಎಲ್ಲ ಮಾಹಿತಿಗಳನ್ನು ತಿಳ್ಕೊಳ್ತಿದ್ದೀವಿ. ಈ ವಿಡಿಯೋ ನೋಡ್ತಾ ನಿಮ್ಗೊಂದು ಯೋಚನೆ ಬರ್ತಿರಬಹುದು ಅಲ್ವಾ? ಅಯ್ಯೋ, ಇದೆಲ್ಲ ಕಲ್ತ್ಕೊಂಡ್ರೆ ನಮ್ಗೇನ್ ಪ್ರಯೋಜನ, ಇದರಿಂದ ನಮ್ಗೇನ್ ಸಿಗತ್ತೆ ಅಂತ. ನಾವೇನು ಡಿಜಿಟಲ್ ಕೌಶಲ್ಯಗಳು ಅಂತ ಹೇಳ್ತಿದೀವಿ, ನಮಗೆ ಅರಿವೇ ಇಲ್ಲದ ಹಾಗೆ ಇದರ ಬಳಕೆಗೆ ಈಗಾಗಲೇ ನಾವು ಹೊಂದ್ಕೊಂಡಿದೀವಿ. ಎಷ್ಟೋ ಸಲಿ ನಮಗೆ ಈ ಕೌಶಲ್ಯಗಳ ಕೊರತೆ ಇದ್ದಂತಹ ಸಂದರ್ಭಗಳಲ್ಲಿ ಬೇರೆಯವರ ಮುಖಾಂತರ ನಾವು ನಮ್ಮ ಕೆಲಸಗಳನ್ನು ಫೋನ್ನಲ್ಲಿ ಮಾಡಿಸಿರುವುದಂತಹದ್ದನ್ನು ಸಹ ನೋಡಿದ್ದೀವಿ. ಉದಾಹರಣೆಗೆ, ಫೋನ್ ನಂಬರ್ ಸೇವ್ ಮಾಡೋದಕ್ಕೆ ಬರಲಿಲ್ಲ ಅಂದರೆ ಬೇರೆಯವರ ಕೈಯಲ್ಲಿ ಫೋನ್ ನಂಬರನ್ನು ಸೇವ್ ಮಾಡಿಸಿದ್ದೀವಿ. OTP ನೋಡೋದಕ್ಕೆ ಗೊತ್ತಾಗಲಿಲ್ಲ ಅಂದರೆ ಬೇರೆಯವರಿಂದ OTP ತಿಳ್ಕೊಂಡಿದ್ದೀವಿ. ಈ ರೀತಿ ಬೇರೆಯವರ ಕೈಲಿ ನಮ್ಮ ಫೋನನ್ನು ಕೊಡುವಂತಹದ್ದು ಅಷ್ಟು ಸುರಕ್ಷಿತವಲ್ಲ ಅಂತ ನಮಗೆ ಗೊತ್ತಿದ್ರೂ ಸಹ ಅನಿವಾರ್ಯವಾಗಿ ಇದನ್ನೆಲ್ಲ ನಾವು ಮಾಡಿದ್ದೀವಿ. ಹಾಗಂತ ಎಷ್ಟು ದಿನ ನಾವು ಬೇರೆಯವರನ್ನೇ ಅವಲಂಬಿತವಾಗಿರೋದಕ್ಕೆ ಆಗತ್ತೆ? ಇದು ಅಸಾಧ್ಯ. ಆದ್ದರಿಂದ ನಿಮ್ಮ ಗ್ರಾಮ ಪಂಚಾಯತ್ ಅರಿವು ಕೇಂದ್ರಗಳು ಈ ಕೌಶಲ್ಯಗಳನ್ನು ನಿಮಗೆ ಹೇಳಿಕೊಟ್ಟು ನಿಮ್ಮನ್ನ ಮತ್ತಷ್ಟು ಸಬಲರು ಹಾಗೂ ಸ್ವಾವಲಂಬಿಗಳನ್ನಾಗಿ ಮಾಡುವ ಒಂದು ಗುರಿಯನ್ನ ಇಟ್ಕೊಂಡು ಮುನ್ನಡೆಯುತ್ತಿದೆ. ಹಾಗಾಗಿ ನಿಮ್ಮ ಅರಿವು ಕೇಂದ್ರಗಳಿಗೆ ಭೇಟಿ ನೀಡಿ ಈ ತರಬೇತಿಯ ಸದುಪಯೋಗವನ್ನು ನೀವೆಲ್ಲರೂ ಪಡ್ಕೊಳ್ಬೇಕು ಎಂಬುದೇ ನಮ್ಮ ಆಶಯ. ಈ ತರಬೇತಿಯಿಂದ ಸದುಪಯೋಗ ಪಡ್ಕೊಂಡಂತಹ ಸ್ವಸಹಾಯ ಸಂಘದ ಸದಸ್ಯರ ಯಶೋಗಾಥೆಯ ಒಂದು ವಿಡಿಯೋವನ್ನ ಈಗ ನಾವು ನೋಡೋಣ. ನನ್ನ ಹೆಸರು ನಾಗಮ್ಮ ಶಂಕರ್ ಲಮಾಣಿ, ಲೆಲೆಗೋಲ್ ತಾಂಡ, ಗ್ರಂಥಾಲಯವರು, ಶಿಕ್ಷಣ ಫೌಂಡೇಶನ್ ಅವರು. ಮೊಬೈಲ್, ವಾಟ್ಸಾಪ್, ಫೋನ್ ಪೇ ಮಾಡೋದು ಹೆಂಗ ಹೇಳಿ ಕೊಟ್ಟರು. ನಾವು ಉದನ್ ಕಡ್ಡಿ ಕೊಡ್ರ ಮೊಬೈಲ್ ಮುಖಾಂತರ, ವಾಟ್ಸಾಪ್ ಮುಖಾಂತರ ನಾವು ಕಳಿಸ್ತೇವೆ. ಮತ್ತ ಅವ್ರಿಗೆ ಓಕೆ ಆತಂದ್ರ ಮನೆಗ್ ಬಂದ್ ಹೋಯ್ತಾರ. ಇಲ್ಲ ಫೋನಲ್ಲೇ ಫೋನ್ ಪೇ ಅಂತಲೇನ ವ್ಯವಹಾರ ಮಾಡಾಕ್ ಕುಂತೇನಿ. ಮೊಬೈಲ್ ಬಳಕೆ ಮಾಡಿದಂತಹ ನನಗೆ ಬಹಳ ಅನುಕೂಲ ಆಗಿದೆ. ನನಗೆ ಫೋನ್ ಪೇ ಮಾಡೋದು, ವಾಟ್ಸಾಪ್ ಮಾಡೋದು ಎಲ್ಲ ಸುಲಭ ಆಗಿದೆ. ಟೈಮ್ ಇಷ್ಟೇನ್ ಹೋಗುದಿಲ್ಲ, ಮನ್ಯಾಗ ಕುಂತಲ್ಲೇನೆ ಮಾಡ್ಬಿಡ್ತೇನೆ. ನಾವು ಫೌಂಡೇಶನ್ ಎಲ್ಲರಿಗೂ ಧನ್ಯವಾದ ಅಂತ ಹೇಳಿ ನಮಸ್ಕಾರ ಅಂತ ಮಾಡಾಕ್ತಿದ್ದೆ. ನಮಸ್ಕಾರ, ನನ್ನ ಹೆಸರು ವಿಜಯಲಕ್ಷ್ಮಿ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ತಾಲೂಕು, ಕಮನಾಳ್ ಗ್ರಾಮ ಪಂಚಾಯತಿ ಡಿಜಿಟಲ್ ಗ್ರಂಥಾಲಯ. ನಾನು ಬೇಸಿಕಲಿ ಗೃಹಿಣಿ. ನಾನಿಲ್ಲಿ ಹವ್ಯಾಸಕ್ಕೋಸ್ಕರ ದಿನ ಬಂದು ಕತೆ ಕಾದಂಬರಿಗಳನ್ನ ಓದ್ತಾ ಇದ್ದೆ. ಅವಾಗ ನನಗೆ ಯೂಟ್ಯೂಬ್, ಮಾನಿಟರ್, ಕಂಪ್ಯೂಟರ್ ಎಲ್ಲ
ವಿಡಿಯೋ ನೋಡ್ತಿದ್ದೆ ನಂಗೆ ಹವ್ಯಾಸಕ್ಕಾಗಿ ಅಂತ ಟೈಲರಿಂಗು. ಇದನ್ನ ಗುರುತಿಸಿ ನನಗೆ ಲೈಬ್ರರಿ ಮೇಲ್ವಿಚಾರಕಿಯರು ನನಗೆ ಯೂಟ್ಯೂಬ್ ಅಲ್ಲಿ ಟೈಲರಿಂಗು ಮತ್ತೆ ಎಂಬ್ರಾಯ್ಡರಿ ಕುಚ್ಚಿ ಹಾಕೋದು ಇದನ್ನೆಲ್ಲ ಹೇಳ್ಕೊಟ್ರು. ನಾನು ಆಸಕ್ತಿಯಿಂದ ಕಲಿತು ಅದನ್ನ ಪ್ರತಿದಿನ ಬಂದು ಇಲ್ಲಿ ಅದನ್ನ ಉಪಯೋಗಿಸ್ಕೊಂಡು ಮನೆಯಲ್ಲಿ ಒಂದು ಮಷಿನ್ ತಗೊಂಡು ಬಿಸ್ನೆಸ್ ಮಾಡ್ತಾ ಇದ್ದೀನಿ. ನನಗೆ ಏನಿಲ್ಲ ಅಂದ್ರೂ ಒಂದು ಡ್ರೆಸ್ ಹೊಲ್ದೆ ಅಂದ್ರೆ ನಂಗೆ 300 ರಿಂದ 350 ರೂಪಾಯಿ ಸಿಗುತ್ತೆ. ಇದರಿಂದ ನಾನು ತಿಂಗಳಿಗೆ 10 ರಿಂದ 15 ಸಾವಿರ ರೂಪಾಯಿ ಆದಾಯ ಗಳಿಸ್ತಾ ಇದ್ದೀನಿ. ಇದರಿಂದ ನನಗೆ ಸಬಲರಾಗಕ್ಕೆ ತುಂಬಾ ಹೆಲ್ಪ್ ಆಗಿದೆ. ಇದರಿಂದ ನಾನು ಆರ್ಥಿಕವಾಗಿ ಜೀವನ ನಡೆಸಲಿಕ್ಕೆ ನನಗೆ ತುಂಬಾ ಸುಲಭ ಆಗಿದೆ. ಥ್ಯಾಂಕ್ ಯು ಸಂಸ್ಥೆ ಮತ್ತು ಶಿಕ್ಷಣ ಫೌಂಡೇಶನ್. ಧನ್ಯವಾದಗಳು ಅವರಿಗೆ. ವಿಡಿಯೋ ನೋಡಿದ್ರಿ ಅಲ್ವಾ? ಹಾಗಿದ್ರೆ ಬನ್ನಿ ನಾವು ಈ ರೀತಿ ಡಿಜಿಟಲ್ ಕೌಶಲ್ಯವನ್ನ ಕಲ್ತ್ಕೊಳ್ಳೋಣ. ಹಾಗಿದ್ರೆ ಇನ್ನೇಕೆ ವಿಳಂಬ? ಸ್ವಸಹಾಯ ಸಂಘದ ಸದಸ್ಯರೇ ಹಾಗೂ ಸಮುದಾಯದ ಜನರೇ, ನಿಮ್ಮ ಗ್ರಾಮ ಪಂಚಾಯತ್ ಅರಿವು ಕೇಂದ್ರಗಳಿಗೆ ಭೇಟಿ ನೀಡಿ ನಿಮ್ಮ ವಿವರಗಳನ್ನು ನೋಂದಾಯಿಸಿಕೊಂಡು ತರಬೇತಿಗೆ ಸಜ್ಜಾಗಿ. ಧನ್ಯವಾದಗಳು.